ಇನ್ನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಈ ಸಮೀಕ್ಷೆಗೆ ಇನ್ಫೋಸಿಸ್ನ ಸುಧಾಮೂರ್ತಿ ದಂಪತಿ ನಿರಾಕರಣೆ ಮಾಡಿದ ವಿಚಾರ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿಗಳು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಹಿಂದುಳಿದ ವರ್ಗದ ಸಮೀಕ್ಷೆ ಅಲ್ಲ, ಎಲ್ಲಾ ಜಾತಿಗಳ ಸಮೀಕ್ಷೆ. ಇದೇನು ಅವ್ರ ಅಜ್ಞಾನನ ದುರುದ್ದೇಶಪೂರ್ವಕನ ಅವ್ರಿಗೇ ಗೊತ್ತು. ರಾಜ್ಯಸಭಾ ಸಂಸದೆ ಸುಧಾಮೂರ್ತಿ ವಿರುದ್ಧ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು ಒಪ್ಪಿಲ್ಲ, ನಿರಾಕರಿಸಿದ್ದಾರೆ ಮಾಹಿತಿಗಳನ್ನ ಕೊಡೋದಕ್ಕೆ. ಅದಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಇನ್ಫೋಸಿಸ್ ಸುಧಾಮೂರ್ತಿ ಹೊರತು ನಾರಾಯಣ ಮೂರ್ತಿ ಅವರು ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನ ಹಿಂಬರ ಕೊಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್ ಆಗಲ್ಲ ಅವ್ರಿಗೆ ಸೇರಿದ್ದು ಅರ್ಥ ಆಗದಿರೋ ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿಲ್ಲ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ಸಿ, ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲು ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣ ಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು. ಈಗ ಸಿದ್ದರಾಮಯ್ಯನವರು ನಾವು ಯಾರಿಗೋಸ್ಕರ ಮಾಡ್ತಾ ಇರೋದು ಇಷ್ಟೆಲ್ಲ ಖರ್ಚು ಮಾಡಿ, ನೀವುಗಳೇ ಕೋಆಪರೇಟ್ ಮಾಡಲಿಲ್ಲ ಅಂತಂದರೆ ಹೇಗೆ ಅಂತ ಕೇಳಿದ್ದಾರೆ. ಬಟ್ ಮೇಲ್ಜಾತಿಯವರು ಎಲ್ಲರೂ ಕೂಡ ಸಮೀಕ್ಷೆಯನ್ನು ನಿರಾಕರಿಸಿಲ್ಲ. ಯಾರೋ ಒಬ್ಬರು ಎಕ್ಸಾಂಪಲ್ ಇಟ್ಕೊಂಡು ನೀವು ಮೇಲ್ಜಾತಿಯವರು ಗೃಹಲಕ್ಷ್ಮಿ ಪಡ್ಕೋತಾ ಇಲ್ವಾ, ಗೃಹ ಜ್ಯೋತಿ ಪಡ್ಕೋತಾ ಇಲ್ವಾ, ಬಸ್ಸಲ್ಲಿ ಓಡಾಡ್ತಿಲ್ವಾ ಅಂತಂದರೆ ತುಂಬ ನನ್ನ ಪ್ರಕಾರ 90% ಕೋಆಪರೇಟ್ ಮಾಡಿದ್ದಾರೆ. ಯಾರೋ ಕೆಲವರು ಮಾಡಿಲ್ಲ. ಆಮೇಲೆ ಅವರವ್ರ ಇಚ್ಛೆ ಅಂತ ಹೇಳಿದ್ರಲ್ಲ, ಕೋರ್ಟೇ ಹೇಳಿತ್ತಲ್ಲ, ಅವ್ರಿಗಿಷ್ಟ ಇದ್ದರೆ ಮಾಹಿತಿ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ. ಹಾಗಾಗಿ ಅವ್ರು ಕೊಟ್ಟಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳೋದು ಕರೆಕ್ಟೇ. ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ತಕ್ಕಂಥವ್ರು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತಂದರೆ ಹೆಂಗೆ? ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ಜನ. ಯಾರ್ಯಾರು ಮನೆಗೆ ಹೋಗಿದ್ದಾರೆ, ಯಾರನ್ನೂ ವಾಪಸ್ ಕಳಿಸಿಲ್ಲ, ಮಾಡಿದ್ದಾರೆ.